ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಸಿಎನ್ ದುರ್ಗಾ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆಗೆ ಭೂ ಸ್ವಾಧೀನ ಪಡಿಸಿಕೊಂಡ ಜಮೀನಿನ ರೈತರಿಗೆ ಭೂ ಪರಿಹಾರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಗೃಹ ಸಚಿವರು ತುಮಕೂರು ಜಿಲ್ಲೆಯ ಉಸ್ತುವಾರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾಗವಹಿಸಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ 164 ಕೋಟಿ ಮೊತ್ತದ ಕಾಮಗಾರಿ ನಡೆಯುತ್ತಿದ್ದು ಹೆಚ್ಚಿನದಾಗಿ ಮುಖ್ಯಮಂತ್ರಿ ನಿಧಿಯಿಂದ 50 ಕೋಟಿ ಅನುದಾನವನ್ನ ತಂದಿದ್ದು ಕೊರಟಗೆರೆ ಕ್ಷೇತ್ರವನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುತ್ತೇನೆ ಎಂದು ತಿಳಿಸಿದರು ಹಾಗೂ ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ದರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲಾ ಪಂಚಾಯಿತಿ ಅಧಿಕಾರಿ ಮತ್ತು ಸದಸ್ಯರುಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಸುರೇಶ್ ಎನ್ಯು ಕೊರಟಗೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದಕ್ಕಾಗಿ ಇವತ್ತು ಏನು 58 ಜನ ರೈತರಿದ್ದಾರೆ. ಆ 58 ಜನರಿಗೆ ಕೂಡ ಇವತ್ತು 5.5 ಕೋಟಿ ರೂಪಾಯಿಯನ್ನ ನಾನು ಕೊಡೋದಕ್ಕೆ ಬಂದಿದ್ದೇನೆ. ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರೈತ ಸಮುದಾಯ ನೆಟ್ಗಾಗಬೇಕು. ರೈತರಿಗೋಸ್ಕರ ನಾವು ಏನು ಕಾಂಪ್ರಮೈಸ್ ಆಗಕ್ಕೂ ತಯಾರಿದ್ದೇವೆ. ಬಾಗಲಕೋಟೆ ಮುಳುಗಡೆ ಆಗ್ತಾ ಇದೆ, ಆಲ್ಮಟ್ಟಿನಲ್ಲಿ 16 ಅಡಿ ಎತ್ತರ ಮಾಡ್ತೀವಿ ಅಂತ ಹೇಳಿ ಮುಳುಗಡೆ ಆಗ್ತಾ ಇದೆ ಅನ್ನೋದಕ್ಕೆ 1 ಲಕ್ಷ ಕೋಟಿಗೂ ಹೆಚ್ಚು ಹಣ ನಾವು ಒಂದು ಸಭೆ ಕರೆದು ಸ್ಥಿತಿಗತಿ ಏನಿದೆ ಅಂತ ಹೇಳಿ ನಾವು ಮಾಡುವಾಗ ಬಹುಶಃ ಮುಂದಿನ ಜೂನ್ ಅಥವಾ ಜುಲೈ ಮುಂದಿನ ಮಳೆಗಾಲಕ್ಕೆ ತುಮಕೂರಿಗೆ ನೀರು ಬರ್ತಕ್ಕಂಥ ರೀತಿಯಲ್ಲಿ ಎಲ್ಲ ನಮ್ಮ ಇಂಜಿನಿಯರ್ಗಳು ತಿಳಿಸಿದ್ದಾರೆ. ನಾವು ಈ ಯೋಜನೆ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಇನ್ನೂ ಒಂದಿಷ್ಟು ಕೆಲಸ ಆದರೆ ಮುಂದೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ಬೈರ್ಗೊಂಡ್ಲು ಅಂತ ಇದೆ ಕೊಳಲ ಹೋಬಳಿನಲ್ಲಿ. ಆ ಬೈರ್ಗೊಂಡ್ಲಿನಲ್ಲಿ ಒರಿಜಿನಲ್ ಪ್ಲಾನಿನ ಪ್ರಕಾರ 5,000 ಎಕರೆ ಭೂಮಿಯಲ್ಲಿ 5 TMC ನೀರನ್ನ ನಿಲ್ಲಿಸ್ಕೊಳ್ಬೇಕು. KRS ಡ್ಯಾಮ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿ ನಮ್ಮೂರಿನಲ್ಲಿ ನೀರು ನಿಲ್ತಕ್ಕಂಥ ಒಂದು ದೊಡ್ಡ ಯೋಜನೆ. ಲ್ಯಾಂಡ್ ಅಕ್ವಿಸಿಷನ್ ಆಯಿತು. ನಾವು ಆ ಬಫರ್ ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಹಣನೂ ಮಂಜೂರಾಯಿತು, ಟೆಂಡರ್ ಆಯಿತು, ಇನ್ನೇನು ಕೆಲಸ ಪ್ರಾರಂಭ ಮಾಡಬೇಕು. ಆ ಸಂದರ್ಭದಲ್ಲಿ ರಾಜಕಾರಣ ಬಂತು. ಯಾರು ಯಶಸ್ಸನ್ನ ಕಾಣಬೇಕೋ ಜನ ಯಶಸ್ಸನ್ನು ಕಾಣಬೇಕು. ಯಾರು 2013 ಮತ್ತು 2018ರ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಆಗಿದ್ದಾಗ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಹಾಸನದ ಒಂದು ಭಾಗ ಕುಡಿಯುವ ನೀರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ, ಒಂದು ಭಾಗ ತುಮಕೂರು ಸುಮಾರು 2,000 ಅಡಿ ಭೂಮಿಗೆ ಬೋರನ್ನು ಕೊರೆದ್ರೂ ಕೂಡ 1 ಇಂಚು 1.5 ಇಂಚು ನೀರು ಸಿಗ್ತಾ ಇದೆ ಅಂತ ಪರಿಸ್ಥಿತಿಗೆ ಹೋಗಿದ್ದೇವೆ. ಕೋಲಾರ ಜಿಲ್ಲೆಯಲ್ಲಿ ಜನ ಊರು ಬಿಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇರ್ತಕ್ಕಂಥ ಊರಿಗೆ ಯಾರು ಸಂಬಂಧ ಮಾಡೋದಿಲ್ಲ, ಯಾರು ಹೆಣ್ಣು ಕೊಡೋದಿಲ್ಲ, ಹೆಣ್ಣು ತಗೊಂಡು ಹೋಗ್ಬೋದಷ್ಟೇ, ಆದರೆ ಕೊಡೋದಿಲ್ಲ. ಅಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಹಾಗಾಗಿ ಕುಡಿಯುವ ನೀರಿಗೆ ಒಂದು ಯೋಜನೆಯನ್ನು ಮಾಡಬೇಕು ಅಂತೇಳಿ ಭಾಳ ಹೋರಾಟಗಳು ನಡೆಯಿತು. ಅನೇಕ ಜನ ಅದರಲ್ಲಿ ಮುಂಚೂಣಿಯಲ್ಲಿದ್ದರು. ನಮ್ಮ ವೀರಪ್ಪ ಮೊಯ್ಲಿಯವರು, ನಮ್ಮ KH ಮುನಿಯಪ್ಪನವರು ಮತ್ತು ಅನೇಕ ಜನ ಶಾಸಕರುಗಳು, ಸಂಸದರು ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಒಂದು ಯೋಜನೆಯನ್ನು ಮಾಡಿ ಈ 3-4 ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ, ನೀರಾವರಿಗಲ್ಲ, ಕುಡಿಯುವ ನೀರಿಗೆ
ನಾವು ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಸಕಲೇಶ್ವರದ ಹತ್ರ ಏನು ಎತ್ತಿನ ಹೊಳೆ ಅಂತೇಳಿ ಒಂದು ಸಣ್ಣ ಹೊಳೆ, ಅದು ಮಳೆಗಾಲದಲ್ಲಿ